ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಅದು ಹೆಂಗೆ ಅಪ್ಲೈ ಮಾಡಬೇಕು ಮತ್ತು ಅದು ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ಇನ್ನೊಂದೇನಪ್ಪ ಅಂದರೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವಾಗ ಏನಪ್ಪ ಅಂದರೆ ಫಸ್ಟು ನೀವು ಏನು ಮಾಡಬೇಕಪ್ಪ ಅಂದರೆ ಗೂಗಲ್ ಅಥವಾ ಕ್ರೋಮಲ್ಲಿ ಬಂದು ಇಲ್ಲಿ ನೋಡ್ಕೋಬೋದು, ಕರ್ನಾಟಕ ಲೇಬರ್ ವೆಲ್ಫೇರ್ ಬೋರ್ಡ್ ಅಂತ ಇದೆ. ಅದನ್ನು ಸರ್ಚ್ ಮಾಡಿದರೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ. ಸೊ ಇದರಲ್ಲಿ ಏನಪ್ಪ ಅಂದರೆ ನೀವು ಅಕಸ್ಮಾತ್ ನೀವು ಆಲ್ರೆಡಿ ಇದರಲ್ಲಿ ರಿಜಿಸ್ಟರ್ ಆಗಿ ನಿಮ್ಮ ಹತ್ರ ಐ ಡಿ ಆ್ಯಂಡ್ ಪಾಸ್ವರ್ಡ್ ಇದ್ದರೆ ಏನಪ್ಪ ಅಂದರೆ ನೀವು ಇಲ್ಲಿ ನೋಡ್ಕೋಬೋದು, ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಫೋನ್ ನಂಬರ್ ಅಥವಾ ಜಿಮೇಲ್ ಐ ಡಿ ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಆಗ್ಬೋದು. ಅಕಸ್ಮಾತ್ ನೀವು ಏನಪ್ಪ ಅಂದರೆ ನೀವು ಯಾವಾಗಲೂ ರಿಜಿಸ್ಟರ್ ಆಗಿರಲಿಲ್ಲಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಇಫ್ ಯು ಡೋಂಟ್ ಹ್ಯಾವ್ ಆ್ಯನ್ ಅಕೌಂಟ್ ರಿಜಿಸ್ಟರ್, ಇದ್ರ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಬರ್ತದೆ. ಸೊ ನೀವು ಇಲ್ಲಿ ಇಮೇಲ್ ಐ ಡಿ ಮತ್ತು ಫೋನ್ ನಂಬರು ಮತ್ತು ವೆರಿಫಿಕೇಷನ್ ಕೋಡ್ ಅದನ್ನೇ ಇರಲಿ ಮತ್ತು ಪಾಸ್ವರ್ಡ್ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಿಮ್ಮದು ಅಕೌಂಟ್ ಮತ್ತು ನಿಮ್ಮದು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗಿಬಿಡ್ತದೆ. ಸೊ ಇಷ್ಟು ಮಾಡಿ ನಿಮ್ಮದು ರಿಜಿಸ್ಟರ್ ಮಾಡ್ಕೋಬೋದು. ಆಮೇಲೆ ಏನಪ್ಪ ಅಂದರೆ ಲಾಗಿನ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಕೋಬೋದು, ಇಫ್ ಯು ಹ್ಯಾವ್ ಅನ್ ಅಕೌಂಟ್ ಮೀನ್ಸ್ ಸೈನ್ ಇನ್, ಇಲ್ಲಿ ಮತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮದು ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನೀವು ಲಾಗಿನ್ ಮಾಡ್ಕೋಬೋದು. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ನಾನು ಲಾಗಿನ್ ಮಾಡ್ಕೋತೀನಿ. ಸೊ ಲಾಗಿನ್ ಆದಮೇಲೆ ಏನಪ್ಪ ಅಂದರೆ ಈ ಥರ ಪೇಜ್ ಓಪನ್ ಆಗ್ತದೆ. ಆದಮೇಲೆ ಏನಪ್ಪ ಅಂದರೆ ಇಲ್ಲಿ 3 ಲೈನ್ಸ್ ಕಾಣಿಸ್ತದೆ, ಇಲ್ಲಿ 3 ಲೈನ್ಸ್ ಕಾಣಿಸ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಅಪ್ಲೈ ಸ್ಕಾಲರ್ಶಿಪ್ ಸ್ಟೇಟಸ್ ಮತ್ತು ಅಪ್ಲಿಕೇಶನ್ ಡೀಟೇಲ್ ಮತ್ತು ಅಕೌಂಟ್ ಸೆಟ್ಟಿಂಗ್ಸ್ ಮತ್ತು ಲಾಗೌಟು. ಸೊ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ ಅಪ್ಲೈ ಸ್ಕಾಲರ್ಶಿಪ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಪೇಜ್ ಓಪನ್ ಆಗ್ತದೆ, ನೋಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಏನಪ್ಪ ಅಂದರೆ ನಾನು ಒಂದ್ಸಲ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಸೊ ಜಸ್ಟ್ ನಿಮಗೆ ಹೇಳ್ಕೊಡ್ತೀನಿ ಏನೇನು ಹಾಕಬೇಕು ಏನೇನಿಲ್ಲ ಅಂತ. ಸೊ ವಿಡಿಯೋ ಕರೆಕ್ಟಾಗಿ ನೋಡ್ಕೊರಿ. ಸೊ ಫಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಫಸ್ಟು ವಿದ್ಯಾರ್ಥಿ ವಿವರಗಳು ಮೀನ್ಸ್ ಸ್ಟೂಡೆಂಟ್ ಡೀಟೇಲ್ಸ್. ಇಲ್ಲಿ ನೋಡ್ಕೋಬೋದು, ಸ್ಟೂಡೆಂಟ್ ನೇಮ್ ಫಸ್ಟ್ ನಿಮ್ಮ ಹೆಸರು ಹಾಕಬೇಕು, ನಿಮ್ಮ ಫೋನ್ ನಂಬರ್ ಹಾಕಬೇಕು, ಫಾದರ್ ನೇಮ್ ಹಾಕಬೇಕು ಮತ್ತು ಮದರ್ ನೇಮ್ ಹಾಕಬೇಕು. ಇಲ್ಲಿ ನಿಮ್ಮ ಹೆಸರು ಏನಪ್ಪ ಅಂದರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ PUC ಮಾರ್ಕ್ಸ್ ಕಾರ್ಡಲ್ಲಿ ಏನು ಹೆಸರಿದೆ ಅದನ್ನೇ ಹಾಕಬೇಕು. ಇಲ್ಲಿ ಕರೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಅಂಕ ಪಟ್ಟಿಯಲ್ಲಿರುವಂತೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಜೆಂಡ್ರು, ಮೇಲ್ ಇದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲು. ಸೊ ನೆಕ್ಸ್ಟು ಅಡ್ರೆಸ್ ಕರೆಕ್ಟಾಗಿ ಹಾಕಿರಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಸ್ತುತ ಸಂಸ್ಥೆ ವಿವರಗಳು ಮೀನ್ಸ್ ನೀವು ಪ್ರೆಸೆಂಟ್ ಇವಾಗ ಓದ್ತಿರೋ ಕಾಲೇಜ್ ಡೀಟೇಲ್ಸು ಅದನ್ನು ಹಾಕಬೇಕು. ಸೆಲೆಕ್ಟ್ ಡಿಸ್ಟಿಕ್ಕು ಮತ್ತು ನಿಮ್ಮ ಯಾವ ಡಿಸ್ಟಿಕಲ್ಲಿ ಓದ್ತಿದ್ರೆ ಅದನ್ನು ಹಾಕಬೇಕು. ಮತ್ತು ಯಾವ ಕಾಲೇಜ್ ತಾಲೂಕು ಯಾವುದು ಅದನ್ನು ಹಾಕಬೇಕು. ಮತ್ತು ನಿಮ್ದು ಇಲ್ಲಿ ಇದು ಸೆಲೆಕ್ಟ್ ಪ್ರೆಸೆಂಟ್ ಇನ್ಸ್ಟಿಟ್ಯೂಷನ್. ಸೊ ಇಲ್ಲಿ ನೀವು ಏನಪ್ಪ ಅಂದರೆ ನಿಮ್ದು ಯಾವ ಕಾಲೇಜು ಅದನ್ನು ಆಯ್ಕೆ ಮಾಡ್ಕೋಬೇಕು ಮತ್ತು ಕಾಲೇಜ್ ಪಿನ್ ಕೋಡ್ ಕೂಡ ಹಾಕಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಫಾರ್ ಗ್ರ್ಯಾಜುಯೇಷನ್ ಮೀನ್ಸ್ ನಿಮ್ಮ ಕೋರ್ಸ್ ಯಾವುದು ಅದನ್ನು ಆ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಯುವರ್ ಗ್ರ್ಯಾಜುಯೇಟ್ ಮೀನ್ಸ್ ನೀವು ಇಲ್ಲಿ ನೋಡ್ಕೋಬೋದು ಆಪ್ಷನ್ ಡಿಗ್ರಿ ಇದ್ದರೆ ಡಿಗ್ರಿ, PUC ಇದ್ದರೆ PUC ಅಥವಾ ಮಾಸ್ಟರ್ ಡಿಗ್ರಿ ಇದ್ದರೆ ಮಾಸ್ಟರ್ ಡಿಗ್ರಿ, ಮೆಡಿಕಲ್ ಇದ್ದರೆ ಮೆಡಿಕಲ್ಲು. ಸೊ ಇವೆಲ್ಲ ಬರ್ತಾವೆ. ಸೊ ನಿಮ್ದು ಅದರಲ್ಲಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ಕೋರ್ಸ್ ಯಾವುದು, ಇದರಲ್ಲಿ ನಿಮ್ಮ ಕೋರ್ಸ್ ಯಾವುದೂ ಇಲ್ಲಿ ಫಸ್ಟ್ ನೀವು ಡಿಗ್ರಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೋಬೋದು, ಇಲ್ಲಿ ಯಾವುದಾದ್ರು ಕೋರ್ಸ್ ಬರ್ತಾವೆ ನೀವು ಅದನ್ನು ಆಯ್ಕೆ ಮಾಡ್ಕೋಬೋದು. BCom BSc ನಿಮ್ದು ಯಾವ ಕೋರ್ಸು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೋಡ್ಕೋಬೋದು, ಡಸ್ ದಿ ಸ್ಟೂಡೆಂಟ್ ಬಿಲಾಂಗ್ ಟು ದಿಸ್ ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್, ಇಫ್ ಸೊ ಜೆರಾಕ್ಸ್ ಕಾಪಿ ಆಫ್ ದಿ ಕಾಸ್ಟ್ ಸರ್ಟಿಫಿಕೇಟ್ ಆಬ್ಟೆನ್ಡ್ ಫ್ರಾಮ್ ದಿ ತಹಸೀಲ್ದಾರ್ ಟು ಬಿ ಅಟ್ಯಾಚ್ಡ್. ವಿದ್ಯಾರ್ಥಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸೇರಿದವರೇ ಆಗಿದ್ದರೆ ತಹಸೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣದ ಜೆರಾಕ್ಸ್ ಪ್ರತಿಯನ್ನು ಲಗತ್ತಿಸಬೇಕು. ಸೊ ನೀವು ಅಕಸ್ಮಾತ್ ಏನಾದರೂ SC ST ಕಾಸ್ಟ್ ಇದ್ದರೆ ನಿಮ್ಮ ಹತ್ರ ಒಂದು ಆ ಕಾಸ್ಟ್ದು ಒಂದು ಪ್ರಮಾಣ ಪತ್ರ ಇರಬೇಕು. ಸೊ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲಂತಿಲ್ಲ, ಅದು ಅಷ್ಟೇ ನೋ ಅಂತಲೇ ಇರಲಿ, ಅದಕ್ಕೇನು ಸಂಬಂಧ ಇಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎಂಟರ್ ಯುವರ್ ಪ್ರಿವಿಯಸ್ ಇಯರ್ಸ್ ಕ್ಲಾಸ್ ಆ್ಯಂಡ್ ಮಾರ್ಕ್ಸ್. ಸೊ ನೀವು ಲಾಸ್ಟ್ ಇಯರ್ ಇವಾಗ ನೀವು ಫಸ್ಟ್ ಇಯರ್ ಇದ್ದರೆ BSc ಅಥವಾ ಫಸ್ಟ್ ಸೆಮ್ ಮತ್ತು ಇದ್ದರೆ ನಿಮ್ಮದು ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡಿದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ಅಟ್ಯಾಚ್ ಯುವರ್ ಮಾರ್ಕ್ಸ್ ಕಾರ್ಡ್ ಕಾಪಿ, ನಿಮ್ಮದು ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಅದೇನಪ್ಪ ಅಂದರೆ 512 KB ಒಳಗೆ ಇರಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಮತ್ತು PDF ಫಾರ್ಮ್ಯಾಟಲ್ಲಿ ಇರಬೇಕು, ಫೋಟೋ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಎಂಟರ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ನಂಬರ್ ಆ್ಯಂಡ್ ಅಟ್ಯಾಚ್ ದಿ ಜೆರಾಕ್ಸ್ ಕಾಪಿ. ನಿಮ್ಮದು ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ನಿಮ್ಮ ತಂದೆ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಆಧಾರ್ ಕಾರ್ಡ್ ಅವ್ರದ್ದು ನಿಮ್ಮ ತಂದೆಯವ್ರದ್ದು ಆಧಾರ್ ಕಾರ್ಡ್ ಅಪ್ಲೈ ಮಾಡಬೇಕು. ಮತ್ತು ನಿಮ್ಮ ತಾಯಿಯವ್ರದ್ದು ಕೂಡ ಅಪ್ಲೈ ಮಾಡಬೇಕು. ನಿಮ್ಮ ತಾಯಿಯವ್ರದ್ದು ಕೂಡ ನಂಬರ್ ಹಾಕಿ ಅವ್ರದ್ದು ಕೂಡ ಅಪ್ಲೋಡ್ ಮಾಡಬೇಕು. ಸೊ ಕೊನೆಗೆ ಏನಪ್ಪ ಅಂದರೆ ಸ್ಟೂಡೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ನೋಡ್ಕೋಬೋದು, ನಿಮ್ಮದು ಅಕೌಂಟ್ ನಂಬರ್ ಕರೆಕ್ಟಾಗಿ ಹಾಕಬೇಕು. ಹಾಕಿದ ಮೇಲೆ ನಿಮ್ಮದು ಅಕೌಂಟ್ ನಂಬರು ಮತ್ತು ಅಕೌಂಟ್ ಹೋಲ್ಡರ್ ನೇಮ್ ಅಂದರೆ ನಿಮ್ಮದು ಹೆಸರು ಮತ್ತು ಬ್ಯಾಂಕ್ ಹೆಸರು ಮತ್ತು ಬ್ರಾಂಚ್ ಶಾಖೆ, ಬ್ರಾಂಚ್ ಯಾವ ಊರಲ್ಲಿ ಬ್ಯಾಂಕ್ ಇದೆ ಅನ್ನೋದು, IFSC ಕೋಡ್ ನಿಮ್ಮದು ಅಕೌಂಟ್ ಬ್ಯಾಂಕ್ ಪಾಸ್ಬುಕ್ಕಲ್ಲೇ ಇರ್ತದೆ. ಸೊ ಸೇವಿಂಗ್ ಅಕೌಂಟ್ ನಂಬರ್ ನಿಮ್ಮದು ಸೇವಿಂಗ್ ಅಕೌಂಟೇ ಇರ್ತದೆ. ಸೊ ಇನ್ನೊಂದು ಏನಪ್ಪ ಅಂದರೆ ಲಾಸ್ಟಿಗೆ ಪಾಸ್ಬುಕ್ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಏನಪ್ಪ ಅಂದರೆ
ಉದ್ಯಮದ ವಿವರಗಳು. ಉದ್ಯೋಗದಾರರು ಯಾರು, ಅಥವಾ ನೀವು ಫಾರ್ ಎಕ್ಸಾಂಪಲ್ ಇವಾಗ ಲೇಬರ್ ಕಾರ್ಡ್ ಯಾರ ಹೆಸರು ಮೇಲೆ ಯಾರ ಹೆಸರು ಮೇಲೆ ಇದೆಯೋ, ಅಪ್ಪಂದಿದ್ರೆ ಅಪ್ಪಂದು, ತಾಯಿದಿದ್ದರೆ ತಾಯಿದು, ಯಾರ ಹೆಸರು ಮೇಲೆ ಐತೆ ಅವ್ರದ್ದು ಏನಪ್ಪ ಅಂದರೆ ಇಲ್ಲಿ ಪೋಷಕ ರಕ್ಷಕ ಹೆಸರು, ಪೇರೆಂಟ್ ಗಾರ್ಡಿಯನ್ ನೇಮ್, ಮತ್ತು ಸ್ಯಾಲ್ರಿ ವೇತನ ಎಷ್ಟು, ಮತ್ತು ವಿದ್ಯಾರ್ಥಿ ಮತ್ತು ಪೋಷಕರ ನಡುವಿನ ಸಂಬಂಧ, ಅವರ ಮಮ್ಮಿ ಇದ್ದರೆ ಮಮ್ಮಿ, ಪಪ್ಪ ಇದ್ದರೆ ಪಪ್ಪ, ಪೇರೆಂಟ್ಸ್ ಇದ್ದರೆ ಫಾದರ್ ಇದ್ದರೆ ಫಾದರು, ಮದರ್ ಇದ್ದರೆ ಮದರು, ಮತ್ತು ಪಿನ್ ಕೋಡ್ ಹಾಕಬೇಕು ಊರದು, ಮತ್ತು ಡಿಸ್ಟಿಕ್ಕು, ಮತ್ತು ತಾಲೂಕು, ಮತ್ತು ಇಂಡಸ್ಟ್ರಿಯಲ್ ಮೀನ್ಸ್ ಏನು ಯಾವ ಇದರಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು, ಅಂದರೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಅಲ್ಲಿ ಹಾಕಬೇಕು. ಸೊ ಕೊನೆಗೆ ಏನಪ್ಪ ಅಂದರೆ ಸ್ಯಾಲ್ರಿ ಸ್ಲಿಪ್ಪು. ಸೊ ಅವ್ರದ್ದು ಸ್ಯಾಲ್ರಿ ಸ್ಲಿಪ್ ಅಪ್ಲೋಡ್ ಮಾಡಬೇಕು ಅಷ್ಟೇ. ಮತ್ತು ಇದು ಅಷ್ಟೆಲ್ಲ ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೈ ಕೊಟ್ಟರೆ ಅಪ್ಲೈ ಆಗ್ತದೆ. ಸೊ ಇನ್ನೊಂದು ಏನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟು, ಇದು ಪ್ರತಿ ವರ್ಷ ಏನಪ್ಪ ಅಂದರೆ ಒಂದು ಫ್ಯಾಮಿಲಿಯಲ್ಲಿ 2 ಸ್ಟೂಡೆಂಟ್ಸ್ಗೆ ಕೊಡ್ತಿದ್ರು, ಬಟ್ ಇವಾಗ ಏನಪ್ಪ ಅಂದರೆ ಒಬ್ಬರಿಗೆ ಮಾತ್ರ ಕೊಡ್ತಿದ್ದಾರೆ. ಸೊ ಅಪ್ಲೈ ಮಾಡಿರಿ. ಯಾರ ಹತ್ರ ಲೇಬರ್ ಕಾರ್ಡ್ ಇಲ್ಲ ಅವ್ರು ಲೇಬರ್ ಕಾರ್ಡ್ ಮಾಡಿಸ್ರಿ. ಸೊ ನಾನು ಈ ಲಿಂಕು ನನ್ನ ಗ್ರೂಪ್ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೋಬೋದು. ಸೊ ನೀವು ಕೂಡ ಅಪ್ಲೋಡ್ ಮಾಡಿ ಹಾಕ್ಬೋದು. ಲೇಬರ್ ಕಾರ್ಡ್ ಯಾರ ಹತ್ರ ಇಲ್ಲ ನಾನು ಗ್ರೂಪಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ ಒಂದ್ಸಲ, ಅದೊಂದ್ಸಲ ನೋಡ್ಕೊರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಸೊ ಟೇಕ್ ಕೇರ್, ಬಾಯ್.